ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಬಿ ಡಿ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಾರ್ನರ್ಗೂ ಅಷ್ಟೇ, ಈ ಕಾರ್ನರ್ಗೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮನೆ ಗೇಟ್ ನೋಡ್ತಾ ಇದ್ದೀನಿ. ನೋಡ್ಬೋದು, ನಿಮಗೆ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ ಗಾಡಿ ಓಡಾಡೋಕ್ಕೆ. ಹಾಗೆ ಸೈಡಲ್ಲೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ಅನ್ಸುತ್ತೆ ನೋಡ್ತಾನೆ ಡೀಟೇಲ್ ಆಗಿ. ಫುಲ್ ವಿಡಿಯೋ ನೋಡಿ ಲಾಸ್ಟ್ವರೆಗೂ. ಲಾಸ್ಟಲ್ಲಿ ನಾನು ಇದ್ರ ಪ್ರೈಸಲ್ಲಿ ಇರ್ತೀನಿ. ಓಕೆ, ಮನೆ ಒಳಗಡೆ ಬಂದರೆ ನಮಗೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ. ನೋಡ್ಬೋದು, ಒಂದು ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ನೋಡಿಸ್ತೀನಿ ಹೊರಗಡೆ ಹೆಂಗಿದೆ ಅಂತ. ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡಿದ್ದಾರೆ. ಸೈಡ್ ವಾಲ್ ನೋಡ್ಬೋದು, ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ನಮಗೆ ಇಲ್ಲಿ ಬಂದು ಸ್ಲಿಪ್ಪರ್ಗೆ ಜಾಗ ಕೊಟ್ಟಿದ್ದಾರೆ ನಮಗೆ. ಈ ಕಡೆ ಬಂದು UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಬಂದಿದೆ. ನೋಡ್ಬೋದು, ಆಲ್ರೆಡಿ ಗಾರ್ಡನ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಯೂಸಲಾಗಿ ಏನು ಮಾಡ್ತಾರೆ, ಸೆಟ್ ಬ್ಯಾಕ್ ಬಿಟ್ಬಿಡ್ತಾರೆ. ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟರೆ ಎಲ್ಲರಿಗೂ ವೇಸ್ಟ್, ಸುಮ್ಮನೆ ಜಾಗ ಇರುತ್ತೆ. ಇವರು ಸೆಟ್ ಬ್ಯಾಕ್ ಯೂಸ್ ಮಾಡ್ಕೊಂಡು ನಿಮಗೆ ಆರಾಮಾಗಿ ಒಂದು ಚಿಕ್ಕದಾಗಿ ಗಾರ್ಡನ್ ಮಾಡಿದ್ದಾರೆ. ನೀವು ಕಡೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಡ್ರೈನೇಜು, ಹಾಗೆ ನೋಡ್ಬೋದು ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಸಂಪು ಬಂದಿದೆ. ಹಾಗೆ ಇಲ್ಲಿ ಬೋರ್ ಕೂಡ ಬಂದಿದೆ. ಇಲ್ಲಿ ಬಂದು ಕಾವೇರಿ ಕಲೆಕ್ಷನ್ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಇದೆ. ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಇನ್ನೊಂದ್ಸತಿ ನೋಡ್ತೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ. 2 ಕಾರ್ ನಿಲ್ಲಿಸ್ಕೊಂಡು 2 ಬೈಕ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ಆಂಟಿ ಸ್ಕಿಡ್. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು, ನಿಮ್ಗೆ ಎಲ್ಲ ಕಡೆಯೂ ಗಿಡಗಳು ಬೆಳೆಸಿದ್ದಾರೆ ಇವರು ಆಲ್ರೆಡಿ. ಒಂದು ಮನೆಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಿಮ್ಮ ಗಿಡಗಳಿದ್ರೆ. ಓಕೆ, ಇಲ್ಲಿ ಬೆಳಕು ಗಾಳಿಗೋಸ್ಕರ ವೆಟ್ ಸ್ಪೇಸಲ್ಲೇ ನಿಮಗೆ ವೆಟ್ ಸ್ಪೇಸಲ್ಲಿ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಅಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೈಡ್ ಬಾಲೆಲ್ಲ ನೋಡ್ಬೋದು, ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಇದು ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ ನಿಮಗೆ. ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ನೋಡಿಸ್ತೀನಿ ನೋಡಿ. ಒಂದ್ಸತಿ ಒಳಗಡೆ ಬಂದರೆ ನಿಮಗೆ ಫುಲ್ ಕವರ್ ಆಗಿಬಿಡುತ್ತೆ. ಯಾರೋ ಔಟ್ಸೈಡ್ ಇರೋರು ಒಳಗಡೆ ಬರೋಕ್ಕಾಗಲ್ಲ. ಹಾಗೆ ಇಲ್ಲಿ ನಮಗೆ ಸೇಫ್ಟಿಗೋಸ್ಕರ ನಮಗೆ ನಾರ್ತ್ ಸೈಡು MS ಗ್ರಿಲ್ ಮಾಡಿದ್ದಾರೆ. ನೋಡ್ಬೋದು, ಅಕಸ್ಮಾತ್ ಮನೆ ಪಕ್ಕ ಏನೇನೋ ಮನೆ ಪಕ್ಕ ಬಂದರೂ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಗ್ಯಾಪ್ ಇರುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಬಾಗಿಲು ನೋಡ್ಬೋದು, ಟೀಕ್ ವುಡ್ಡಲ್ಲಿ ಆಗಿರುತ್ತೆ ನಿಮಗೆ. ಹೊಸಲು, ಕಿಟಕಿ ಎಲ್ಲ ಟೀಕ್ ವುಡ್ ಆಗಿರುತ್ತೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಸೂಪರ್. ಇದು ಬಂದು ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಹಾಲ್ ಈ ಥರ ಕಾಣಿಸುತ್ತೆ. ನೋಡ್ಬೋದು, ನಿಮ್ಗೇನು ಖರ್ಚಿಲ್ಲ. ಅಂದರೆ ಫ್ಯಾನ್ ಆಗಲಿ, ಲೈಟಿಂಗ್ ಆಗಲಿ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ. ಜಸ್ಟ್ ಸೋಫಾ ಸಾಮಾನು ತಂದು ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ಓಕೆ, ಮನೆ ಒಳಗಡೆ ಹೋಗೋಣ. ನೋಡ್ಬೋದು, ಮೇಲ್ಗಡೆ 2 ಝೂಮರ್ ಹಾಕಿದ್ದಾರೆ, ಫ್ಯಾನ್ ಕೂಡ ಹಾಕಿದ್ದಾರೆ, ರಿಮೋಟದು ನಿಮಗೆ. ಹಾಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ವುಡನ್ ವರ್ಕ್ ಸ್ಟೈಲಲ್ಲಿ ನಿಮಗೆ. ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು ಬಂದು ವೆಟ್ ಸೈಡ್ ಬಂದಿರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ ದೊಡ್ಡದಾಗಿ ನಿಮಗೆ. ನೋಡ್ಬೋದು, ಕಿಟಕಿ ತೆಗೆದ್ರೆ ನಿಮ್ಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸೋಫಾ ನಿಮಗೆ ಶೇಪಲ್ಲಿ ಹಾಕ್ಬೋದು. ಇಲ್ಲಿಂದ ಸ್ಟ್ರೇಟ್ ಹಾಕಿ ಇಲ್ಲಿವರೆಗೆ ಹಾಕ್ಬೋದು. ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಹಾಕ್ಕೋಬೋದು ಶೇಪಲ್ಲಿ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ವಾಲು ಅಷ್ಟೇ ನೋಡ್ಬೋದು, ನೀವು ಒಳ್ಳೆ ಡಿಸೈನ್ಸೇ ಮಾಡಿದ್ದಾರೆ ನಿಮಗೆ. ಯೂಸಲಾಗಿ ಸಮ್ ಪೀಪಲ್ ವಾಲ್ ಪೇಂಟ್ ಮಾಡಿಬಿಟ್ಟಿರ್ತಾರೆ. ಇಲ್ಲಾಂದರೆ ನಿಮಗೆ ಓಕೆ, ಅದು ಬಂದ್ಬಿಟ್ಟು ನಿಮಗೆ ಇಲ್ಲೂ ಎದುರಿಗೇನೆ TV ಯೂನಿಟ್ ಬರುತ್ತೆ ನಿಮಗೆ. ನೋಡ್ಬೋದು, ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ ನಿಮಗೆ.
ಟಿ ವಿ ಯೂನಿಟ್ ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಇಲ್ಲೂ ಅಷ್ಟೇ ನಿಮ್ಗೆ ವುಡನ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಿಮಗೆ ಎಲ್ಲೂ ನಿಮಗೆ ಬೋಳಾಗಿ ಬಿಟ್ಟಿಲ್ಲ. ನಿಮ್ಮ ಮನೇನ ನೀಟಾಗಿ ಕವರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ, ಸೂಪರ್ ಆಗಿದೆ ಹಾಲ್ ಮಾತ್ರ. ಹಾಗೆ ಹಿಂಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಕೂಡ ನೋಡ್ಬೋದು. ನಮಗೆ ಎಲ್ ಶೇಪಲ್ಲಿ ಬಂದಿದೆ ನಿಮಗೆ. ಕಾಂಬಿನೇಷನು ಅಷ್ಟೇ ನಿಮ್ಗೆ ಅಡುಗೆ ಮನೆಯಲ್ಲಿ ಆಗಲಿ ಹಾಲಲ್ಲಾಗಲಿ ಲೈಟ್ ಕಲರ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ನೋಡ್ಬೋದು ಕಬೋರ್ಡ್ ಬಂದಿದೆ, ಹಂಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಮೇಲ್ಗಡೆ ಪಿ ಫಾಲ್ ಸೀಲಿಂಗು ಅಷ್ಟೇ ರಾಯಲಾಗಿ ಮಾಡಿದ್ದಾರೆ, ರಾಯಲ್ ಪೇಂಟ್ ಹಾಕಿದ್ದಾರೆ ಅಲ್ಲಿ ಮೇಲ್ಗಡೆ. ಹಾಗೆ ದೇವ್ರ ಮನೆಯೂ ಅಷ್ಟೇ ನಿಮಗೆ ನೋಡ್ಬೋದು. ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ದೇವ್ರ ಮನೆಗೆ. ನಿಮಗೆ ಹೊಸಲೆಲ್ಲ ನಿಮಗೆ ಟೀ ಕುಡ್ಡಲ್ಲಿ ಮಾಡಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ನೋಡ್ತೀನಿ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ಅಲ್ಲಿ ಓಂ ಗಣೇಶ ಸ್ವಸ್ತಿಕ್. ಇದು ಬಂದು ದೇವ್ರ ಮನೆ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಇದು ಅಡುಗೆ ಮನೆ. ಹಾಗೆ ಇಲ್ಲಿ ಬಂದು ನಮಗೆ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಪ್ಯಾನೆಟ್ರಿ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನಾರ ಮಡಿಕೋಬೋದು. ಇಲ್ಲಿ ಗ್ಯಾಸ್ ಪ್ರವೇಶ ಬರುತ್ತೆ ನಿಮ್ಮ ಕಲೆಕ್ಷನ್ನು. ಇಲ್ಲಿ ಚಿಮ್ನಿ ಬರುತ್ತೆ ಮೇಲ್ಗಡೆ. ಇಲ್ಲೂ ಅಷ್ಟೇ ನೋಡ್ಬೋದು, ಮಿಕ್ಸಿ ಓವನ್ ಬೇಕಾದ್ರೆ ಮಡ್ಕೋಬೋದು. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ನಿಮಗೆ ಪ್ಯಾನೆಟ್ರಿ ಮಾಡಿದ್ದಾರೆ ನಿಮಗೆ ಎಕ್ಸ್ಟ್ರಾ ಆ ಸಾಮಾನುಗಳು ಏನಾರು ಮಡ್ಕೋಬೇಕಂದ್ರೆ. ಸತಿ ನೋಡಿಸ್ತೀನಿ ನಾನು. ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸ ಸೇಮು. ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಯೂಟಿಲಿಟಿ ಬಂದಿದೆ, ಸಣ್ಣದಾಗಿ ಒಂದು ಯೂಟಿಲಿಟಿ. ಇಲ್ಲೂ ಅಷ್ಟೇ ನಮಗೆ ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಿದೆ, ಫೈನಲ್ ಸ್ಟೇಜ್ ಕೆಲಸ ಮುಗಿತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಬಂದು ಒಂದು ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಡೈನಿಂಗ್ ಟೇಬಲು ಸೇಮ್ ದೇವ್ರ ಮನೆ ತಾವು ಬರುತ್ತೆ ನಿಮ್ಮಲ್ಲಿ. 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಬರುತ್ತೆ ನಿಮ್ಗೆ ಆರಾಮಾಗಿ. ಇನ್ನೊಂದು ಸತಿ ನೋಡ್ತೀನಿ ಈ ಕಾರ್ನರಿಂದ. ಇದು ಬಂದು ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಕಬೋರ್ಡ್ಗಳು ತುಂಬ ಇದೆ ನಿಮಗೆ. ಓಕೆ, ಇದು ಬಂದು ನಿಮ್ಗೆ ಅಡುಗೆ ಮನೆ ಆಗಿರುತ್ತೆ. ಇದು ಬಂದು ಹಾಲ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಫ್ಲೋರ್ ಕೂಡ ನೋಡ್ಬೋದು. ಇದು ಕೂಡ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡ್ ವಾಲ್ ಪಟ್ಟಿ ಎಲ್ಲ ನಿಮಗೆ ವುಡನ್ ವರ್ಕ್ ಮಾಡಿ ನಿಮಗೆ ಡಿಸೈನ್ ಮಾಡಿದ್ದಾರೆ ನಿಮಗೆ. ಎಲ್ಲ ಕಡೆ ಗಿಡಗಳು ಇವರೇ ಮಡಗ್ಬಿಟ್ಟವ್ರೆ, ನಾವು ಮಡಗೋದೇ ಬೇಕಲ್ಲ. ಇಲ್ಲಿ ಬೆಳಕುಗಳಿಗೋಸ್ಕರ ನಮಗೊಂದು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ನಮ್ಗೆ ಕಿಟಕಿ ಮಾಡಿದ್ದಾರೆ. ಇಲ್ಲೊಂದು ಮಾಡಿದ್ದಾರೆ, ಇಲ್ಲೂ ಒಂದು ಮಾಡಿದ್ದಾರೆ ನೋಡ್ಬೋದು. ನಮಗೆ ಬೆಳಕುಗಳು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಸೆಕೆಂಡ್ ಫ್ಲೋರ್ ಬಂದು ನಾನು ರೈಟ್ ಸೈಡ್ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ನೋಡ್ಬೋದು ಸಾಲಿಡ್ ಆಗಿ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. 30-40 ಸ್ಟೈಲಲ್ಲೇ ಮಾಡಿದ್ದಾರೆ ನಿಮಗೆ. 30-40 ಮನೆಗೆ ಈ ಥರ ರಿಚ್ ಆಗಿ ಬರೋದು ನಿಮಗೆ ನೋಡ್ಬೋದು. ಸೂಪರಾಗಿ ಮಾಡಿದ್ದಾರೆ. ಹೆಡ್ ಪೊಷನ್ ಆಗಲಿ ಎಲ್ಲ ಕೊಟ್ಬಿಟ್ಟವ್ರು ನಿಮಗೆ. ವಾರ್ಡ್ರೋಬ್ ನೋಡ್ಬೋದು, ಇಲ್ಲೇ ಎರಡಿದೆ, ಅಲ್ಲೇ ಎರಡಿದೆ. ಫ್ಯಾನ್ ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಾರ್ನರ್ಗೆ ಬಂದರೆ ನಮಗೆ ಟಿ ವಿ ಯೂನಿಟ್ ಬರುತ್ತೆ, ದೊಡ್ಡದಾಗಿದೆ ನೀವು ನೋಡ್ಬೋದು. ಮೇಲ್ಗಡೆ ಪಿ ಫಾಲ್ ಸೀಲಿಂಗು ಅಷ್ಟೇ ಸಾಲಿಡ್ ಆಗಿ ಮಾಡಿದ್ದಾರೆ. ಯೂಸಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ, ವಿಡಿಯೋದು ನೋಡೋದಕ್ಕೂ ರಿಯಲ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ವಿಡಿಯೋಗಿಂತ ನಿಮಗೆ ರಿಯಲ್ ನೋಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ.
ದೊಡ್ಡದಾಗಿದೆ ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ಮನೆ ಮುಂದುಗಡೆ ಈ ಥರ ಕಾಣಿಸುತ್ತೆ ನಿಮಗೆ. ಡಿಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಧಾರಾಳವಾಗಿ ಒಂದು 4 ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ ಇದೆ. ಗಿಡ ಕೂಡ ಮಡಗಿದ್ದಾರೆ, ಬೇಕಾದ್ರೆ ಮಡಿಕೋಬೋದು ಇನ್ನೊಂದೆರಡು. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 4 ಅಡಿ ಟಫನ್ ಗ್ಲಾಸ್ ಕೊಟ್ಟು ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಅಷ್ಟೇ ನಿಮಗೆ ಟೀ ಕುಡ್ಡೆಲ್ಲ ಮಾಡಿದ್ದಾರೆ. ವಿಂಡೋ ಫುಲ್ ಬೇಕಾದ್ರೆ ಓಪನ್ ಮಾಡ್ಕೋಬೋದು ನೀವು. ಬನ್ನಿ ಒಳಗಡೆ ಹೋಗೋಣ. ವಿಂಡೋ ಓಪನ್ ಮಾಡ್ಕೋಬೋದು. ಅದನ್ನು ಬೇಡ ಅಂದರೆ ಸ್ಕ್ರೀನ್ ಹಾಕೋಬೋದು, ಇಲ್ಲಾಂದರೆ ವಿಂಡೋ ಹಾಕೋಬೋದು. ಹಾಗೆ ಇಲ್ಲಿ ಲ್ಯಾಪ್ಟಾಪ್ ಮೊಬೈಲ್ ಏನೇನು ಇದ್ದರೆ ನಿಮಗೆ ಇಲ್ಲೇ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ, ಮಾತ್ರ ಸಕ್ಕಾಗಿದೆ. ವಾರ್ಡ್ರೋಬು ಅಷ್ಟೇ. ಯೂಸೆಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲೆರಡು ಕೊಟ್ಬಿಟ್ಬಿಡ್ತಾರೆ. ಇವರು ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಈ ಕಡೆನೂ ಇದೆ ನಿಮ್ಗೆ. ಹಂಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ ನೋಡಿ. ಓವರ್ ಹೆಡ್ ಕಬೋರ್ಡು ಇದೆ ನಿಮಗೆ. ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗೆ ಇದಕ್ಕೆ ರೆಸ್ಟ್ ರೂಮ್. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, TV ಯೂನಿಟ್ ಬಂದಿದೆ, ವಾರ್ಡ್ರೋಬ್ಗಳು ಬಂದಿದೆ ನಿಮಗೆ. ಜಸ್ಟ್ ಒಂದು ಹಾಸಿಗೆ ತರಬೇಕಷ್ಟೇ. ಹೆಡ್ ಪೊಸಿಷನ್ ಕೊಟ್ಟಿದ್ದಾರೆ ನಿಮಗೆ. ಕ್ಲೀನಾಗಿ ವುಡನ್ ಸ್ಟೈಲಲ್ಲೆಲ್ಲ ಮಾಡಿದ್ದಾರೆ, ಸಖಾಗಿ ಮಾಡಿದ್ದಾರೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ಕಾಟ್ ಹಾಕಿದ್ದಾರೆ. ಇದು ಕೂಡ ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ ನಿಮಗೆ. ಸಿಂಪಲಾಗಿ ಮಾಡಿದ್ರು, ನೀಟಾಗಿ ಮಾಡಿದ್ದಾರೆ ನೋಡ್ಬೋದು. ಮೇಲ್ಗಡೆ AC ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ವುಡನ್ ವರ್ಕ್ ಕೊಟ್ಟಿದ್ದಾರೆ ನಿಮಗೆ. ಫ್ಯಾನ್ ಕೂಡ ಹಾಕಿದ್ದಾರೆ. ಹಾಗೆ ಅಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಿಮಗೆ ವಾರ್ಡ್ರೋಬ್ ಬಂದಿದೆ ನಿಮಗೆ. ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬ್. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ಎದುರಿಗೆ. ಇಲ್ಲಿ ಬಂದು ರೆಸ್ಟ್ ರೂಮು. ಇದು ಬಂದು 2ನೇ ರೂಮ್ ಆಗಿರುತ್ತೆ ನಿಮಗೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಅಷ್ಟೇ ನೋಡ್ಬೋದು. ಮೆಟ್ಲೆಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಬೆಳಕು ಗಾಳಿಗೋಸ್ಕರ 2 ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ. ಆಚೆ ಕಡೆ ಮೋಡ ಆಲ್ಮೋಸ್ಟ್ ಮಳೆ ಬರೋ ಮೂಮೆಂಟ್ಸ್. ಗಿಡಗಳು ಮಾತ್ರ ಸಕ್ಕಾಗಿದೆ ನಿಮಗೆ. ಸೇಮ್ ಮೇಲ್ಗಡೆ ಬಂದರೆ ನಮಗೊಂದು ಗೆಸ್ಟ್ ಬೆಡ್ರೂಮ್ ಅಂತೀವಿ. ಆ್ಯಕ್ಚುಲಿ ನಾನು ಗೆಸ್ಟ್ ಬೆಡ್ರೂಮಲ್ಲ, ಇದು ಮಾಸ್ಟರ್ ಬೆಡ್ರೂಮ್ ಅಂತೀನಿ. ಕೆಳಗಡೆ ಏನಿತ್ತೋ ಸೇಮ್ ಅದೇ ಥರ ಇದೆ. ಪ್ಯಾಟ್ರನ್ ಬೇರೆ ನಿಮಗೆ ಒಳ್ಳೆ ಲುಕ್ಕಲ್ಲಿ ಮಾಡಿದ್ದಾರೆ. ಇದನ್ನು ಅಷ್ಟೇ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು ಅಷ್ಟೇ ವುಡನ್ ವರ್ಕ್ ಕಾಂಬಿನೇಷನ್ ಮಾಡಿದ್ದಾರೆ ನಿಮಗೆ. ಫ್ಯಾನು, ಕಿಂಗ್ ಸೈಜ್ ಕಾಟು, ಕುಷನ್ ಕೊಟ್ಟಿದ್ದಾರೆ ಓವರ್ ಹೆಡು. ಇಲ್ಲಿ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಈ ಕಾರ್ನರಿಂದ ನೋಡ್ತೀನಿ, TV ಯೂನಿಟ್ ದೊಡ್ಡದಾಗಿದೆ, ತುಂಬ ಚೆಂದಾಗಿ ಮಾಡಿದ್ದಾರೆ, ರಾಯಲಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಬಂದಿದೆ, ಕೂತ್ಕೊಂಡು ನೋಡ್ಬೋದು. ಹಾಗೆ ಇಲ್ಲಿ ಸೇಮ್ ಕೆಳಗಡೆ ಏನು ನೋಡಿದ್ರು ನೀವು
ಬಾಲ್ಕನಿ ಸೇಮ್ ಅದೇ ಥರ, ಇದಕ್ಕೂ ಬಾಲ್ಕನಿ ಬಂದಿದೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ವಿಂಡೋಗಳು ಕೊಟ್ಟಿದ್ದಾರೆ ನೋಡ್ಬೋದು. ಬೆಳಕು ಗಾಳಿಗೋಸ್ಕರ ಓಪನ್ ಮಾಡ್ತೀನಿ ಅಂದರೆ ಓಪನ್ ಮಾಡ್ಕೋಬೋದು. ದೊಡ್ಡದಾಗಿ ಚೆನ್ನಾಗಿರುತ್ತೆ. ಸೇಮ್ ಮೊಬೈಲು ಲ್ಯಾಪ್ಟಾಪ್ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜ್ ಮಾಡ್ಕೊಳ್ಳೋಕ್ಕಲ್ಲಿದೆ. ಇಲ್ಲೂ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ಜನ ಹುಡುಕ್ತಾ ಇರ್ತಾರೆ ಒಂದು ಒಳ್ಳೆ ಮನೆ ಅಂತ, ಅವ್ರಿಗೋಸ್ಕರ ತುಂಬ ಚೆನ್ನಾಗಿದೆ ಇದು. ಇದು ಬಂದು ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇದು ಬಂದು 3ನೇ ರೂಮು. ಇದು ಬಂದು ನಮಗೆ ಸುಮ್ಮನೆ ಓಪನ್ ಪ್ಲೇಸ್ ಬಿಟ್ಟಿದ್ದಾರೆ. ಬೇಕಂದರೆ ನೀವು ರೂಮ್ ಮಾಡ್ಕೋಬೋದು, ಇಲ್ಲ ಗೆಸ್ಟ್ ರೂಮ್ ಮಾಡ್ಕೋಬೋದು. ಇಲ್ಲ ಅದು ಬೇಡ ಅಂದರೆ ಯೂಸಲ್ ಆಗಿ ಜಿಮ್, ಏರೋಬಿಕ್ಸ್, ಯೋಗ ಮಾಡ್ತೀನಿ ಅಂದ್ರೆ ಕೂಡ ಮಾಡ್ಕೋಬೋದು. ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ ಇಲ್ಲಿ. ಹಾಗೆ ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಸಾಮಾನು ಇದರಲ್ಲಿ ಮಡ್ಕೊಳ್ಳೋಕ್ಕೆ. ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ, ಬೇಕಂದರೆ ಓಪನ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ಲೋಸ್ ಮಾಡ್ಕೋಬೋದು. ನಿಮ್ಗೆ ಹೋಮ್ ಥಿಯೇಟರ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಎಕ್ಸ್ಟ್ರಾ ಆಪ್ಷನ್ ಇದೆ ನಿಮಗೆ. 4ನೇ ರೂಮ್ ಆಗಿರುತ್ತೆ ಇದು, ವಿತೌಟ್ ಕಾಟ್ ಹಾಕೋಣ ನಿಮ್ಗೆ ಒಂದು ರೂಮು, ಇಲ್ಲಾಂದರೆ ಜಿಮ್ ಮಾಡ್ತೀನಿ ಜಿಮ್ಮು, ಇಲ್ಲಾಂದರೆ ಯೋಗ ಮಾಡೋರಿಗೆ ಯೋಗ ರೂಮ್ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ನಿಮಗೆ. ಓಕೆ, ಇದು 4ನೇ ರೂಮ್ ಆಗಿರುತ್ತೆ ನಿಮಗೆ. ಬನ್ನಿ ಮಾಡಿ ಮಾಡೋಣ ಟಾಪ್ ಫ್ಲೋರ್ಗೆ. ಓಕೆ, ಟಾಪ್ ಫ್ಲೋರ್ ಬಂದಿದ್ದೀವಿ. ಟಾಪ್ ಫ್ಲೋರ್ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಕಂಬಿ ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕೋಕ್ಕೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು ಕೊಟ್ಟಿದ್ದಾರೆ. 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿ ನೀವು ಮೇಲ್ಗಡೆ ಫುಲ್ ಸೋಲಾರ್ ಹಾಕ್ಕೋಬೋದು. ನಿಮಗೆ ಇದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣದಾಗಿ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ಮನೇಲಿ ಪಪ್ಪಿ ಗಿಪ್ಪಿ ಇತ್ತಂದರೆ ಸಾಕೊಳ್ಳೋಕೆ ಆರಾಮಾಗಿರುತ್ತೆ. ಇದೊಂದು ರೂಮ್ ಆಗಿರುತ್ತೆ. ಹಾಗೆ ಇಲ್ಲೂ ಅಷ್ಟೇ ಜಾಗ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಿಮಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ ನಿಮಗೆ. ಮನೆ ಅಕ್ಕಪಕ್ಕ ಎಲ್ಲ ಈ ಥರ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. 20-30 BDA ಮನೆ, ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,90 lakhs ಕೇಳ್ತಾರೆ. ಅಂದರೆ 1,60,90,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. 1,90,00,000 ಅಂದರೆ ನಿಮಗೆ ಅದೇ ರೇಟ್ ಅನ್ಕೋಬೇಡಿ, ನೆಗೋಷಿಯಬಲ್ ಆಗಿರುತ್ತೆ. ಬಂದು ಮನೆ ನೋಡ್ಬೋದು. ಒಂದು ಒಳ್ಳೆ ಮನೆ, ರಿಚ್ ಆಗಿರೋ ಮನೆ ಅಂತಲೇ ಹೇಳ್ಬೋದು. ತುಂಬ ಚೆಂದಾಗಿ ಖರ್ಚು ಮಾಡಿದ್ದಾರೆ ಅವರು ಕೂಡ. ನಿಮಗೆ ಮನೆಗೆ ಏನು ಬೇಕೋ ಎಲ್ಲ ನೋಡಿ ಮಾಡಿದ್ದಾರೆ. ಅದಕ್ಕೋಸ್ಕರ 1,90 ಹೇಳ್ತವ್ರೆ. 1,90,00,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ, ಯಾರಿಗಾನ ಈ ವಿಡಿಯೋ ನೋಡಿ ಈ ಮನೆಯನ್ನ ಇಷ್ಟ ಆಗಿ ಮನೆ ನೋಡ್ಬೇಕು ಅನಿಸ್ತಾರೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಒಳ್ಳೆ ಮನೆ, ಒಳ್ಳೆ ಕ್ವಾಲಿಟಿ ಮನೆ, ಒಂದು ಲಕ್ಸುರಿ ಮನೆ ನೋಡ್ಬೇಕು ಅನಿಸ್ತಾರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಮನೆ ನೋಡಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.